ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 4 ಜುಲೈ 2025 ಶುಕ್ರವಾರ. ಸೂರ್ಯೋದಯ ಬೆಳಗಿನ ಜಾವ 5:58, ಸೂರ್ಯಾಸ್ತ ರಾತ್ರಿ 7:05. ಚಂದ್ರೋದಯ ಮಧ್ಯಾಹ್ನ 1:27, ಚಂದ್ರಾಸ್ತ ರಾತ್ರಿ 1:18. ಜುಲೈ 5. ಇಂದಿನ ತಿಥಿ ನವಮಿ ಸಂಜೆ 4:06 ನಂತರ ದಶಮಿ. ಯೋಗ ಶಿವ ರಾತ್ರಿ 7:36 ನಂತರ ಸಿದ್ಧ. ನಕ್ಷತ್ರ ಚಿತ್ರ ಸಂಜೆ 5:14 ನಂತರ ಸ್ವಾತಿ. ಕರ್ಣ ಕೌಲವ ಸಂಜೆ 4:31, ತೈತಿಲ ಬೆಳಗಿನ ಜಾವ 5:45. ಜುಲೈ 5 ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:29 ರಿಂದ 5:14, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:58 ರಿಂದ 12:50. ಪ್ರಾತಃ ಸಂಧ್ಯಾ ರಾತ್ರಿ 4:51 ರಿಂದ 5:58, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57, ಅಮೃತ ಕಾಲ ಬೆಳಗ್ಗೆ 9:38 ರಿಂದ 11:26. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:48 ರಿಂದ 12:24, ಯಮಗಂಡ ಕಾಲ ಮಧ್ಯಾಹ್ನ 3:37 ರಿಂದ 5:14, ವರ್ಜ್ಯಕಾಲ ರಾತ್ರಿ 11:08 ರಿಂದ ರಾತ್ರಿ 12:56. ಜುಲೈ 5. ದುರ್ಮುಹೂರ್ತ ಬೆಳಗ್ಗೆ 8:32 ರಿಂದ 9:24 ನಂತರ ಮಧ್ಯಾಹ್ನ 12:50 ರಿಂದ 1:41. ಸಂಜೆ 5:14 ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಇಂದು ವಸ್ತುಗಳ ಮಾರಾಟ ಹಾಗೂ ಖರೀದಿ ಮತ್ತು ಹೊಸ ವೆಂಚರ್ಸ್ ಪ್ರಾರಂಭಿಸಬಹುದು. ನೀವು ಹೆಚ್ಚಿನ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ನಿಮ್ಮ ಹಣವನ್ನು ಮನೆ ಖರೀದಿ ಅಥವಾ ಇತರ ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ದೊರೆಯಲಿದೆ. ಪ್ರೇಮ ಸಂಬಂಧಗಳಿಗೆ ದಿನ ತುಂಬಾ ಉತ್ತಮವಾಗಿದೆ. ದಂಪತಿಗಳು ಸುಮಧುರ ಸಮಯವನ್ನು ಕಳೆಯುವಿರಿ. ಈ ದಿನ ದೂರ ಪ್ರಯಾಣ ಮಾಡುವಿರಿ. ವೃಷಭ ರಾಶಿ: ಇಂದು ಉದ್ಯೋಗದಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಪಡೆಯುವ ಸಾಧ್ಯತೆಯಿದೆ. ಈ ದಿನ ತುಂಬಾ ಮುಖ್ಯವಾದ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುವಿರಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚುವುದು. ನಿಮ್ಮ ವಿರೋಧಿಗಳ ಮೇಲೆ ವಿಜಯ ಸಾಧಿಸುವಿರಿ. ನಿಮ್ಮ ಹಳೆಯ ರೋಗಗಳಿಂದ ಮುಕ್ತಿಗೆ ಮಾರ್ಗ ದೊರೆಯುವುದು. ವಿವಾದಗಳಿಂದ ದೂರ ಉಳಿಯಿರಿ. ಈ ದಿನ ಆಹ್ಲಾದಕರ ಹಾಗೂ ಶಾಂತಿಯುತವಾಗಿ ಕಳೆಯುವುದು. ಮಿಥುನ ರಾಶಿ: ನೀವು ಇಂದು ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವರು ನಿಮ್ಮ ಕೆಲಸಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಣ ಮಾಧ್ಯಮದವರಿಗೆ ಮತ್ತು ಜ್ಞಾನಾಸಕ್ತರಿಗೆ ಅನುಕೂಲಕರವಾಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಒಳ್ಳೆಯ ಫಲಿತ ಕಾಣುವಿರಿ. ಮನೆಯವರೊಡನೆ ಗುಣಮಟ್ಟದ ಸಮಯ ಕಳೆಯಿರಿ. ಅದರಲ್ಲೂ ನಿಮ್ಮ ಮಕ್ಕಳಿಗಾಗಿ ಸಮಯ ನೀಡಿ. ಕಟಕ ರಾಶಿ: ಇಂದು ಭಾರಿ ಹೂಡಿಕೆಗಳನ್ನು ಮಾಡಬೇಡಿ. ನಷ್ಟವಾಗುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿ ಜವಾಬ್ದಾರಿಗಳು ಹೆಚ್ಚುವವು. ವಿವಾದಗಳಿಗೆ ಸಿಲುಕಬೇಡಿ. ನೀವು ಸೋಲು ಕಾಣುವುದರ ಜೊತೆಗೆ ಅವಮಾನ ಎದುರಿಸಬೇಕಾಗುವುದು. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕೆಲವು ತೊಂದರೆಗಳು ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು. ನಿಮ್ಮವರಿಗಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ನೀಡಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಸಿಂಹ ರಾಶಿ: ಈ ದಿನ ನೀವು ಚೈತನ್ಯಶೀಲರಾಗಿರುತ್ತೀರಿ. ಇಂದು ತೀರ್ಥಕ್ಷೇತ್ರ ದರ್ಶನ ಮಾಡುವ ಬಗ್ಗೆ ಯೋಜನೆ ಮಾಡುವಿರಿ. ಕೆಲಸದ ಸ್ಥಳದಲ್ಲಿ ನೀವು ಪ್ರಶಂಸಿಸಲ್ಪಡುವಿರಿ ಮತ್ತು ಪ್ರಮೋಷನ್ ದೊರೆಯಬಹುದು. ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುವುದು. ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವವರಿಗೆ ಜಯ ಸಿಗುವುದು. ನಿಮ್ಮ ಸಂಗಾತಿಯಿಂದ ಅಮೂಲ್ಯವಾದ ಉಡುಗೊರೆ ಪಡೆಯುವಿರಿ. ಕನ್ಯಾ ರಾಶಿ:
ಕುಟುಂಬದಲ್ಲಿ ಪರಸ್ಪರ ಹೊಂದಾಣಿಕೆ ಕಮ್ಮಿ ಇರುವುದು. ಈ ದಿನ ನಿಮ್ಮ ನಿರೀಕ್ಷೆಗೆ ಅಂದುಕೊಂಡಂತೆ ಕೆಲಸಗಳು ನಡೆಯದೇ ಇರಬಹುದು, ಆದರೆ ಕೆಲಸ ನೆರವೇರುವುದು. ಈ ದಿನದ ಅಂತ್ಯದ ವೇಳೆಗೆ ನಿಮಗೆ ಧನಲಾಭವಾಗಬಹುದು. ನಿಮ್ಮ ವಹಿವಾಟಿನಲ್ಲಿ ತಪ್ಪುಗಳಾಗುವ ಅವಕಾಶಗಳಿವೆ. ಮಕ್ಕಳು ತಮ್ಮ ವಿದ್ಯೆಯಲ್ಲಿ ಅಜಾಗರೂಕರಾಗಬಹುದು. ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಎಚ್ಚರಿಕೆಯಿಂದ ಬಳಸಿ. ಅನವಶ್ಯಕ ಕೆಲಸಗಳಲ್ಲಿ ಹೆಚ್ಚಿನ ಸಮಯ ವ್ಯರ್ಥ ಮಾಡಬೇಡಿ. ತುಲಾರಾಶಿ, ಕೆಲಸದ ಸ್ಥಳದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆಯಿದೆ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಬಗ್ಗೆ ಸಂತುಷ್ಟರಾಗಿರುವರು. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪ್ರಯತ್ನದಿಂದ ಮಾರಾಟ ಅಥವಾ ಕೊಳ್ಳುವಿಕೆಯಲ್ಲಿ ಲಾಭವನ್ನು ಪಡೆಯುತ್ತೀರಿ. ಮತ್ತೊಬ್ಬರಿಗೆ ಮೋಸ ಮಾಡುವ ಮನಸ್ಸಾಗುವುದು. ಹಾಗೆ ಮಾಡಿದ್ದಲ್ಲಿ ಪರಿಣಾಮ ಎದುರಿಸಬೇಕಾದೀತು. ವಿವಾದಗಳಿಂದ ದೂರವಿರಿ. ನಿಮ್ಮ ಮಾತಿನಿಂದ ಜನ ನೋವನುಭವಿಸುವರು. ವೃಶ್ಚಿಕ ರಾಶಿ, ಇಂದು ಮಾನಸಿಕ ತುಮುಲತೆ ಇರುವುದು. ನಿಮ್ಮ ಕುಟುಂಬದವರ ಆರೋಗ್ಯದ ಕುರಿತಾಗಿ ಆಲೋಚಿಸುವಿರಿ. ಯಾರಿಂದಲೂ ಹೆಚ್ಚಿನದನ್ನು ಆಶಿಸಬೇಡಿ. ಅನಿವಾರ್ಯವಾಗಿ ಅತಿಯಾದ ಖರ್ಚುಗಳನ್ನು ಎದುರಿಸುವ ಸಂದರ್ಭಗಳು ಬರಬಹುದು, ಆದರೆ ನೀವು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಇಂದು ಯಾವುದೇ ಹೊಸ ಕೆಲಸ ಅಥವಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅನವಶ್ಯಕ ವಿವಾದಗಳಿಂದ ದೂರ ಉಳಿಯಿರಿ. ಧನುರಾಶಿ, ಇಂದು ವೃತ್ತಿಪರ ವಿಷಯಗಳಿಗೆ ದಿನ ತುಂಬಾ ಶುಭದಾಯಕವಾಗಿದೆ. ನಿಮ್ಮ ನಿರೀಕ್ಷೆಗೂ ಮೀರಿ ಜನಗಳ ಸಹಾಯ ಮತ್ತು ಮೆಚ್ಚುಗೆ ದೊರೆಯುವುದು. ಬರಬೇಕಿದ್ದ ಬಾಕಿ ಹಣಕಾಸು ಮರುಪಾವತಿಯಾಗುವುದು. ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಉತ್ತಮ ದಿನ. ಇಂದು ನಿಮ್ಮ ಮಿತ್ರರನ್ನು ಭೇಟಿ ಮಾಡುವಿರಿ ಹಾಗೂ ಕುಟುಂಬದವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ನ್ಯಾಯಾಲಯದ ಪ್ರಕರಣಗಳು ನಿರ್ಧಾರ ನಿಮ್ಮ ಪರ ಆಗುವುದು. ಮಕರ ರಾಶಿ, ಇಂದು ಎಲ್ಲಾ ಕೆಲಸಗಳಿಗೂ ಅನುಕೂಲಕರ ದಿನ. ಹೊಸ ಉದ್ಯೋಗ ಆರಂಭಿಸಬಹುದು. ನಿಮ್ಮ ಕೆಲಸವನ್ನು ಚುರುಕಾಗಿ ಮಾಡುವಿರಿ, ಆದರೂ ಕೆಲವೊಂದು ಸಮಸ್ಯೆಗಳೊಂದಿಗೆ ಪೂರ್ಣಗೊಳ್ಳುವು. ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವಿರಿ. ನಿಮ್ಮ ಮಿತ್ರರು ನಿಮ್ಮ ಸಹಾಯಕ್ಕೆ ನಿಲ್ಲುವರು. ನಿಮ್ಮ ಸಂಗಾತಿಯೊಂದಿಗಿನ ವಿವಾದಗಳು ಬಗೆಹರಿದು ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಕುಂಭರಾಶಿ, ಈ ದಿನ ಆರ್ಥಿಕ ವಿಷಯಗಳಿಗೆ ಅಷ್ಟು ಉತ್ತಮವಾಗಿರುವುದಿಲ್ಲ. ಇಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ದಿನ ಉತ್ತಮವಿದೆ. ಇಂದು ಮಾಡಿದ ಕಾರ್ಯಗಳ ಫಲ ಹೆಚ್ಚು ಪ್ರಯೋಜನಕಾರಿಯಾಗುವುದು. ನಿಮ್ಮ ಮೇಲಧಿಕಾರಿಗಳಿಂದ ತೊಂದರೆಗೆ ಒಳಪಡಬಹುದು. ಕಾನೂನು ವಿಷಯಗಳಲ್ಲಿ ಹುಷಾರಾಗಿರಿ. ದಾಖಲೆಗಳ ಬಗ್ಗೆ ಕಾಳಜಿ ವಹಿಸಿ. ಕುಟುಂಬದವರೊಡನೆ ಖರೀದಿಗೆ ಹೋಗಬಹುದು. ಇಂದು ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಮೀನರಾಶಿ, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ. ಇಲ್ಲವಾದಲ್ಲಿ ತೊಡಕುಗಳು ಉಂಟಾಗಬಹುದು. ಕೆಲಸದಲ್ಲಿ ಏಕಾಗ್ರತೆ ಮಾಡಲು ಕಷ್ಟವಾಗಬಹುದು. ಆದರೆ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಜನ ನಿಮ್ಮನ್ನು ವಿರೋಧಿಸಬಹುದು ಹಾಗೂ ನಿಮ್ಮ ವಿರುದ್ಧ ವದಂತಿಗಳನ್ನು ಹಬ್ಬಿಸಬಹುದು. ಈ ದಿನ ಪ್ರಯಾಣ ಮಾಡುವವರಿದ್ದಲ್ಲಿ ವಂಚನೆಯ ಬಗ್ಗೆ ಎಚ್ಚರವಿರಲಿ. ಇಂದು ಯಾರನ್ನು ಹೆಚ್ಚಾಗಿ ನಂಬಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.